ಒಂದು ಕಾಲದಲ್ಲಿ ಅತ್ರಿ ಮಹರ್ಷಿ ಮತ್ತು ಅನಸೂಯಾದೇವಿ ಅತ್ಯಂತ ಪವಿತ್ರ ದಂಪತಿಗಳಾಗಿದ್ದರು. ಅನಸೂಯ ತನ್ನ ಪತಿವ್ರತ ಧರ್ಮಕ್ಕಾಗಿ ಪ್ರಸಿದ್ಧಳಾಗಿದ್ದಳು. ಒಂದು ದಿನ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು ಮತ್ತು ಶಿವ ಅವಳ ಪವಿತ್ರತೆಯನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಅವರು ಭಿಕ್ಷುಕ ರೂಪದಲ್ಲಿ ಅನಸೂಯೆಯ ಮನೆಗೆ ಬಂದರು. ಅವರು ಒಂದು ವಿಚಿತ್ರ ಬೇಡಿಕೆಯನ್ನು ಇಟ್ಟರು. ನೀವು ನಮಗೆ ಭಿಕ್ಷೆ ನೀಡಬೇಕು, ಆದರೆ ನೀವು ನಿವಸ್ತ್ರವಾಗಿ ಆಹಾರ ನೀಡಬೇಕು. ಈ ಬೇಡಿಕೆ ಅವಳ ಪತಿವ್ರತ ಧರ್ಮಕ್ಕೆ ಪರೀಕ್ಷೆಯಾಗಿತ್ತು. ಅನಸೂಯ ತನ್ನ ತಪಸ್ಸಿನ ಶಕ್ತಿಯಿಂದ ಆ ಭಿಕ್ಷುಕರನ್ನು ಚಿಕ್ಕ ಶಿಶುಗಳಾಗಿ ಬದಲಾಯಿಸಿದಳು. ನಂತರ ಅವಳು ಮಾತೃತ್ವದಿಂದ ಅವರಿಗೆ ಆಹಾರ ನೀಡಿದಳು. ತ್ರಿಮೂರ್ತಿಗಳು ತಮ್ಮ ನಿಜರೂಪಕ್ಕೆ ಮರಳಿ ಅವಳ ಪವಿತ್ರತೆಯನ್ನು ಪ್ರಶಂಸಿಸಿದರು. ಅವರು ಅವಳಿಗೆ ವರ ನೀಡಲು ಸಿದ್ಧರಾದರು. ಅನಸೂಯ ಕೇಳಿದಳು, ನೀವು ನನ್ನ ಮಗನಾಗಿ ಜನಿಸಬೇಕು ಎಂದು. ಅವರ ಆಶೀರ್ವಾದದಿಂದ 3 ದೇವರ ಶಕ್ತಿಗಳು ಒಂದಾಗಿ ಒಬ್ಬ ದಿವ್ಯ ಪುತ್ರನು ಜನಿಸಿದನು. ಅವನೇ ದತ್ತಾತ್ರೇಯ. ದತ್ತಾತ್ರೇಯನು ಜ್ಞಾನ, ವೈರಾಗ್ಯ ಮತ್ತು ಯೋಗದ ಪ್ರತೀಕನಾಗಿದ್ದನು. ಈ ರೀತಿ ಅನಸೂಯೆಯ ಪವಿತ್ರತೆಯಿಂದ ದತ್ತಾತ್ರೇಯ ಅವತಾರ ಸಂಭವಿಸಿತು.